ಸಿದ್ದರಾಮಯ್ಯಗೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಮನ್ನಣೆ ಹೆಚ್ಚಾಗ್ತಾ ಇದೆ. ಎಐಸಿಸಿ ಒಬಿಸಿ ಘಟಕದ ಸಭೆಗೆ ಸಾರಥ್ಯದ ಬಳಿಕ ಈಗ ಮತ್ತೊಂದು ಜವಾಬ್ದಾರಿಯನ್ನು ನೀಡಲಾಗಿದೆ. ಎಐಸಿಸಿ ಲೀಗಲ್ ಸೆಲ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಗಸ್ಟ್ 2ಕ್ಕೆ ದೆಹಲಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇದರಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮನ್ನಣೆ ಹೆಚ್ಚುತ್ತಿದ್ದು ಭವಿಷ್ಯತ್ನಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನೋ ಚರ್ಚೆ ಹುಟ್ಟು ಹಾಕಿರುವುದಂತೂ ಸುಳ್ಳಲ್ಲ. ಆದರೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅನ್ನೋ ಸ್ಪಷ್ಟನೆ ಕೊಟ್ಟಾಗಿದೆ. ಆದರೆ ರಾಜಕೀಯದಲ್ಲಿ ಏನೂ ಅಸಾಧ್ಯವಲ್ಲ, ಬದಲಾದ ಪರಿಸ್ಥಿತಿಗಳಿಗೆ ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗಲೇಬೇಕಾಗತ್ತೆ. ಇದೇನೇ ಇರಲಿ, ಆಗಸ್ಟ್ 2ಕ್ಕೆ ದೆಹಲಿಗೆ ತೆರಳಲಿರುವಂತಹ ಸಿಎಂ ಅವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚಿಸಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಆಗುವ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರು ವಕೀಲರ ಸಂಘ ಏರ್ಪಡಿಸಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ನಾವೆಲ್ಲರೂ ಚೇರ್ಗಾಗಿ ಬಡದಾಡ್ತಿದ್ದೇವೆ. ಇನ್ನು ಲಾಯರ್ಗಳು ನೋಡಿದ್ರೆ ಅಲ್ಲಿ ಕೂತಿದ್ದೀರಿ, ಬಂದು ಚೇರ್ಗಳಲ್ಲಿ ಕೂತ್ಕೊಳ್ರಪ್ಪ. ಚೇರ್ ಸಿಗೋದೇ ಕಷ್ಟ, ಸಿಕ್ಕಿದಾಗ ಬಂದು ತೆಪ್ಪಗೆ ಕೂತ್ಕೊಳ್ಬೇಕು. ಅವಕಾಶ ಸಿಗೋದು ಬಹಳ ಕಷ್ಟ, ಅವಕಾಶ ಸಿಕ್ಕಾಗ ಅದನ್ನು ಬಿಡಕ್ ಹೋಗಬಾರ್ದು ಅಂತ ಪರೋಕ್ಷವಾಗಿ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದ್ದೀವಿ, ಬಂದು ಚೇರ್ ಅದು ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದ್ರೆ ಕಷ್ಟ, ಅದನ್ನ ಸಿಕ್ಕಿದ್ರೆ ಕಪ್ಪರು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನಾವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳು ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವು ಉಪಯೋಗಿಸ್ಕೊಂಡಿರ್ತೀವಿ. ನಾನೇ 5 ವರ್ಷ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ನಾಯಕತ್ವ ಬದಲಾವಣೆ ಬಗ್ಗೆ ಅಭಿಪ್ರಾಯವನ್ನೇ ಸಂಗ್ರಹ ಮಾಡಿಲ್ಲ. ಹೀಗಿರುವಾಗ ಸಂಖ್ಯಾಬಲದ ಚರ್ಚೆ ಯಾಕೆ? ಸಿದ್ದರಾಮಯ್ಯ ಅವರು ಹೇಳಿದ್ದು, ಹೈಕಮಾಂಡ್ ಹೇಳಿದ್ದು ಪಾಲಿಸ್ತೇವೆ ಅಂತ ಹೇಳಿದ್ರು. ಇನ್ನು ಡಿಕೆ ಶಿವಕುಮಾರ್ ಕೂಡ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಮತ್ತ್ಯಾಕೆ ನಾಯಕತ್ವ ಬದಲಾವಣೆ ವಿಚಾರ ಬರುತ್ತೆ ಅಂತ ತಿಳಿಸಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ರಾಜಣ್ಣ, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಖರ್ಗೆ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರಣದೀಪ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಸಿಎಂ ಅವರು ಹೇಳಿದ್ದಾರೆ, DCM ಅವರು ಹೇಳಿದ್ದಾರೆ. ಅದಾದಮೇಲೆ ನಾನು ಬಂದು ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಥವಾ ಏನು ಡಿಸೆಂಬರ್ನಲ್ಲಿ ಶಾಂತಿ ಅದೆಲ್ಲ ಹೇಳಿದ್ರೆ ಇಟ್ ಡಸ್ ನಾಟ್ ಮ್ಯಾಟರ್. ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರಣದೀಪ್ 5 ವರ್ಷ ಈಗ ನಾನೇ ಸಿಎಂ ಅಂತ ಹೇಳಿ. ಹೌದು, ಅವರೇ ಸಿಎಂ ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಅವರು ಮಾಡಬೇಕು ಅಥವಾ MLAಗಳು ಮಾಡಬೇಕು. MLAಗಳು ಮಾಡೋಕ್ಕೆ ತಯಾರಿಲ್ಲ, ಹೈಕಮಾಂಡ್ನವರು ಕೂಡ ಮಾಡೋಕ್ಕೆ ತಯಾರಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. 5 ವರ್ಷ ಈಗ ನಾನೇ ಸಿಎಂ ಅಂತ ಹೇಳಿ. ಹೌದು, ಅವರೇ ಸಿಎಂ. ನೋಡಿ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿರಿಯರು, ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ದಿವಸ ನಮ್ಮ ಪಕ್ಷದಲ್ಲಿ ಇವತ್ತು ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಅವರಾಗಲಿ, ಪಕ್ಷದ ಹೈಕಮಾಂಡು ನಾವೆಲ್ಲರೂ ಇವತ್ತು ದಿವಸ ಒಂದು ಇದರಿಂದ ಕೆಲಸ ಮಾಡ್ತೀವಿ. ಅಧಿಕಾರ ಆಗಲಿ, KPCC ಅಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತೊಂದಾಗಲಿ ಇವತ್ತು ದಿವಸ ಎಲ್ಲವೂ ಕೂಡ ಇವರೆಲ್ಲರೂ ಕೂಡಿಕೊಂಡು ಚರ್ಚೆ ಮಾಡ್ತಾರೆ. ಹೀಗಾಗಿ ನಮ್ಮಲ್ಲಿ ಮುಂದೆ ಇರ್ತಾರೆ, ಅವರ ರಾಜಕಾರಣದಲ್ಲಿ ಇರ್ತಾರೆ. ಅವ್ರು ಹೇಳಿದಾರಲ್ಲ, ನಾನು ಅಧಿಕಾರದಲ್ಲಿ ಇರದೇ ಹೋದ್ರು ಕೂಡ ಕಾಂಗ್ರೆಸ್ ಪಕ್ಷದ ಮುಂದಾಳತ್ವ ವಹಿಸ್ತೀನಿ ಅಂತ ಅವರು ಹೇಳಿದ್ದಾರೆ ಸಾಕಷ್ಟು ಸಾರಿ. ನಾನು 6 ತಿಂಗಳ ಹಿಂದೆನೇ ಇದನ್ನು ಹೇಳಿದೆ. ಇಲ್ಲ, ಅದಕ್ಕೆ ನಾವು ಸುಮ್ಮದೀವಿ. ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನೆದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ. ಮತ್ತೆ ಮಾಡೋರಿಲ್ಲ. ಮುಂದೆ ಏನು ಇಲ್ಲ. ಬಿಜೆಪಿ ಅವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಾರೆ, ಕೆಲವು ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು. ಹಾಗಾಗಿ ಕ್ರಾಂತಿ ಇದೆಯೋ ಇಲ್ಲೋ ಅನ್ನುವಂಥದ್ದು. ಕ್ರಾಂತಿ ಇಲ್ವೇ ಇಲ್ಲ, ಬರೀ ಶಾಂತಿ ಅಂತ ಹೇಳಲಿಕ್ಕೆ. ಪವರ್ ಶೇರಿಂಗ್ ಫೈಟ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಜುಲೈ 17ರಂದು ಮಹತ್ವದ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಪವರ್ ಶೇರಿಂಗ್ ಬಗ್ಗೆ ಸಚಿವರು ಆಡಿದಂತಹ ಬಹಿರಂಗ ಹೇಳಿಕೆ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಅದೇ ರೀತಿ ಅಭಿವೃದ್ಧಿ ಕಾರ್ಯಗಳ ಅಂದಾಜು ವೆಚ್ಚಕ್ಕೆ ಅನುಮೋದನೆ ನೀಡಲಾಗುತ್ತೆ. ಅಲ್ಲದೆ ನಿಗಮ ಮಂಡಳಿ ಅಧ್ಯಕ್ಷ, ಉಪಾಧ್ಯಕ್ಷರ ನೇಮಕ ಸಂಬಂಧ ಚರ್ಚೆ ನಡೆಯಲಿದೆ ಎನ್ನಲಾಗ್ತಿದೆ. ಇನ್ನು ಮಳೆಗಾಲದ ಅಧಿವೇಶನದ ಬಗ್ಗೆಯೂ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಕಗ್ಗಂಟಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಗೆ ಹಲವೆಡೆ ಭೂ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಭೂಸ್ವಾಧೀನ ವಿರೋಧಿಸಿ ಇತ್ತೀಚೆಗೆ ದೇವನಹಳ್ಳಿ ಭಾಗದ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಇವತ್ತು ಸಂಜೆ 4:15 ಸುಮಾರಿಗೆ ಸಿಎಂ ನಿವಾಸ ಕಾವೇರಿಯಲ್ಲಿ
ಕಾನೂನು ತಜ್ಞರೊಂದಿಗೆ ಪೂರ್ವಭಾವಿ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ದೇವನಹಳ್ಳಿ ಮತ್ತು ಇತರೆ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಚರ್ಚೆ ನಡೆಸಿ ಕಾನೂನು ತಜ್ಞರ ಸಲಹೆ ಪಡೆಯಲಿದ್ದಾರೆ. ಸಿಎಂ ಡಿಸಿಎಂ ದೆಹಲಿ ಪ್ರಯಾಣದ ವಿಚಾರಕ್ಕೆ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಮಾತನಾಡಿರುವಂತಹ ಅವರು ಬಿಹಾರ ಚುನಾವಣೆ ಹಿನ್ನೆಲೆ ಹಣ ಹಂಚಿಕೆ ಮಾಡೋಕೆ ಹೋಗಿದ್ದಾರೆ. ಬಿಹಾರ ಚುನಾವಣೆ ಹಿನ್ನೆಲೆ ಸಿಎಂ ಡಿಸಿಎಂ ಓಡಾಡ್ತಾ ಇದ್ದಾರೆ. ಎಲ್ಲಿನ ಹಣವನ್ನ ಅಲ್ಲಿಗೆ ಕಳಿಸಬೇಕು ಅಂತ ಓಡಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ನಡೆಯಿತು. ಶ್ರೀನಿವಾಸಪುರ ಪಟ್ಟಣ ಹೊರವಲಯದ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದ್ದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ರು. ಡಿಕೆ ಶಿವಕುಮಾರ್ ತುರಾಡ್ಕೊಂಡು ನಮ್ಮ ನೀರು ನಮ್ಮ ಹಕ್ಕು ಹೋರಾಟವನ್ನ ಮಾಡಿದ್ರು. ದುರ್ಬಿನ ಹಾಕಿ ಹುಡುಕಿದ್ರು ಕಾಂಗ್ರೆಸ್ ಕಾಣಲ್ಲ. ಐಎನ್ಡಿಎ ಒಕ್ಕೂಟದ ಭಾಗವಾಗಿರೋ ಪಕ್ಷ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿದೆ. ತಮಿಳುನಾಡು ಸರ್ಕಾರ ಮೇಕೆದಾಟಿಗೆ ಅನುಮತಿ ನೀಡಿದ್ರೆ ಮರುಕ್ಷಣ ಕುಮಾರಣ್ಣ ಕೇಂದ್ರದಿಂದ ಒಪ್ಪಿಗೆ ಕೊಡಿಸ್ತಾರೆ ಅಂತ ಹೇಳಿದ್ರು. ಚುನಾವಣೆ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಅವರು 6 ತಿಂಗಳ ಹಿಂದೆ ಯಾರೇ ಆಯ್ಕೆಯಾಗಿದ್ರು ಮತ್ತೆ ಚುನಾವಣೆ ನಡೆಸುತ್ತೆ. ಇನ್ನು ಚುನಾವಣೆ ಮೂಲಕ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗುತ್ತೆ. ವಿಜೇಂದ್ರ ತಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತೇವೆ ಅಂತ ಎಲ್ಲಿಯೂ ಹೇಳಿಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಪಕ್ಷ ವರಿಷ್ಠರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವರ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ರು. ಹಂತ ಹಂತವಾಗಿ ನೋಡ್ರಿ, ಪಾರ್ಟಿ ಬೆಳೆದಂಗೆ ಎಲ್ಲರನ್ನೂ ಕನ್ಸಲ್ಟೇಷನ್ ಮಾಡಲಿಕ್ಕೆ ಟೈಮ್ ಹಿಡಿತದೆ. ಬೇರೆ ಬೇರೆ ರಾಜ್ಯಗಳದ್ದು ಇನ್ನೊಂದು 3-4 ರಾಜ್ಯದ ಎಲ್ಲ ರಾಜ್ಯಗಳದ್ದು ಈಗ ಮಾತುಕತೆಯನ್ನು ಮಾಡಿ ನಾವು ಯುನಾನಿಮಸ್ ಆಗಿ ಚುನಾವಣೆಯನ್ನು ಮಾಡ್ತೇವೆ. ನೋಡಿ, ಅವರು ಆ ರೀತಿ ಎಲ್ಲಿಯೂ ಹೇಳಿಕೆ ಕೊಟ್ಟಿಲ್ಲ. ಯಾಕಂದ್ರೆ ಅವರು ಒಬ್ಬ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆದರೆ ನಾನು ಹಿಂದೆನೂ ಹೇಳೇನೆ, ಇದು ಚುನಾವಣೆ ಪರವಾಗಿರೋದ್ರಿಂದ ಚುನಾವಣೆಯ ಮೂಲಕ ಹೊಸ ರಾಜ್ಯಾಧ್ಯಕ್ಷರನ್ನ ಎಲ್ಲ ಕಡೆ ಮಾಡಲೇಬೇಕು. ಬಿಕ್ಕಟ್ಟು ಇಲ್ಲ, ಇಕ್ಕಟ್ಟು ಇಲ್ಲ. ಎಲ್ಲವೂ ನಮ್ಮ ಹೈಕಮಾಂಡ್ಗೆ ಪ್ರತಿಯೊಂದು ಗೊತ್ತಿದೆ, ಮಾಹಿತಿ ಇದೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಮಾಡ್ತಾರೆ. ನನಗಂತೂ ಕೆಲಸ ಕೊಟ್ಟವ್ರೆ, ಸಿಟಿ ರವಿ ಕೆಲಸ ಇಲ್ಲ. ಹಾಗಾಗಿ ನಂದು ಕೆಲಸ ಕೊಟ್ಟವ್ರೆ. ಆ ಕೆಲಸನ ನಾನು ನಿಷ್ಕಲ್ಮಸವಾಗಿ ಇಡೀ ದೇಶ ಮೆಚ್ಚುವಾಗೆ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಲ್ಲಿ 11 ಜನರ ಸಾವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾ ಆಯೋಗದ ಅಧ್ಯಕ್ಷ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿರುವಂತಹ ಜಸ್ಟಿಸ್ ಮೈಕಲ್ ಡಿ ಕುನ್ಹಾ ವರದಿಯನ್ನು ಕೊಟ್ಟಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಸಿಎಂ 2 ಸಂಪುಟಗಳಲ್ಲಿ ವರದಿ ಕೊಟ್ಟಿದ್ದು ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚಿಸ್ತೀವಿ ಅಂತ ಹೇಳಿದರು. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಮೈಕಲ್ ಡಿ ಕುನ್ಹಾ ಅವರು ನಿಗದಿತ ಸಮಯದಲ್ಲಿ ವರದಿಯನ್ನ ಸಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ನನಗೂ ಸಮನ್ಸ್ ನೀಡಲಾಗಿದೆ. ವರದಿಯಲ್ಲಿ ಏನಿದೆ ಅನ್ನೋದರ ಕುರಿತು ಯಾವುದೇ ಕಮೆಂಟ್ ಮಾಡೋದಿಲ್ಲ ಅಂತ ಹೇಳಿದರು. ಕಳಪೆ ಆಹಾರದ ವಿರುದ್ಧ ಕ್ರಮಕ್ಕೆ ಆಹಾರ ಇಲಾಖೆ ಮುಂದಾಗಿದೆ. ಜೂನ್ 2025ರಲ್ಲಿ ಔಷಧ ಆಡಳಿತ ವಿಭಾಗವು 2544 ಔಷಧ ಮಳಿಗೆಗಳನ್ನು ಪರಿಶೀಲಿಸಿದೆ. ಈ ಪೈಕಿ 133 ಔಷಧ ಪರವಾನಗಿಗಳನ್ನು ಅಮಾನತುಗೊಳಿಸಿ 20 ಪರವಾನಗಿಗಳನ್ನು ರದ್ದುಗೊಳಿಸಿದೆ. ಬೆಂಗಳೂರು, ಹುಬ್ಬಳ್ಳಿ ಮತ್ತು ಬಳ್ಳಾರಿಯಲ್ಲಿನ ಔಷಧಿ ಪರೀಕ್ಷಾ ಪ್ರಯೋಗಾಲಯಗಳಲ್ಲಿ ಜೂನ್ 2025ರಲ್ಲಿ 1333 ಔಷಧ ಮಾದರಿಗಳನ್ನು ವಿಶ್ಲೇಷಿಸಲಾಗಿದೆ. ಇನ್ನು ರಾಜ್ಯಾದ್ಯಂತ 1557 ಬೀದಿ ಬದಿ ವ್ಯಾಪಾರ ಘಟಕಗಳನ್ನು ಪರಿಶೀಲಿಸಿ 406 ಘಟಕಗಳಿಗೆ ನೋಟಿಸ್ ನೀಡಿ 44,000 ದಂಡವನ್ನು ವಿಧಿಸಲಾಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೌಕರರು ಮುಷ್ಕರ ಮುಂದುವರೆದಿದೆ. ಸಾಮೂಹಿಕ ರಜೆ ಹಾಕಿ ನೌಕರರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿರುವಂತಹ ಸಿಬ್ಬಂದಿ ಪಾಲಿಕೆ ನೌಕರರಿಗೂ 7ನೇ ವೇತನ ಆಯೋಗದ ಸೌಲಭ್ಯ ಒದಗಿಸಬೇಕು, ಮಹಾನಗರ ಪಾಲಿಕೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ತಿದ್ದುಪಡಿ ಮಾಡಬೇಕು, ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿರೋ ಸೌಲಭ್ಯವನ್ನ ನೀಡೋದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದ್ದಾರೆ. ಬೇಡಿಕೆ ಈಡೇರುವವರೆಗೂ ಹೋರಾಟವನ್ನ ಮುಂದುವರಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ.
ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಡೆಸುತ್ತಿರುವ ಮುಷ್ಕರ 4ನೇ ದಿನಕ್ಕೆ ಕಾಲಿಟ್ಟಿದೆ. ಪಾಲಿಕೆ ಸಿಬ್ಬಂದಿಗಳ ಮುಷ್ಕರಕ್ಕೆ ನಗರ ಬಿಜೆಪಿ ಘಟಕ ಬೆಂಬಲವನ್ನು ಸೂಚಿಸಿದೆ. ಅದರಂತೆ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ನಗರ ಬಿಜೆಪಿ ಅಧ್ಯಕ್ಷ ಚಂದು ಪಾಟೀಲ್ ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿದರು. ಪಾಲಿಕೆ ನೌಕರರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕುವುದಾಗಿ ಭರವಸೆ ನೀಡಿದ್ದಾರೆ. ಸಾಲ ತೀರಿಸೋಕೆ ಹುಟ್ಟಿದ ಗಂಡು ಶಿಶುವನ್ನೇ ಮಾರಾಟ ಮಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ನಡೆದಿದೆ. ಮಹಿನಾ ಚಂದು ಪಟೇಲ್ ಮತ್ತು ವಸೀಂ ಚಂದು ಪಟೇಲ್ ದಂಪತಿ ಸಾಲ ತೀರಿಸೋಕೆ ಶಿಶು ಮಾರಾಟ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ರೇಷ್ಮಾ ಅನ್ನೋರಿಂದ ಮಾಹಿತಿ ಬಹಿರಂಗ ಆಗಿದ್ದು, ಶಿಶುವನ್ನ ದಾಂಡೇಲಿ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಜೂನ್ 17ರಂದು ವಸೀಂ ಅನ್ನೋರಿಗೆ ಹೆರಿಗೆಯಾಗಿತ್ತು. ಮಿತಿ ಮೀರಿದ ಸಾಲವನ್ನ ತೀರಿಸೋಕೆ ಮಗುವನ್ನ ಮಾರಾಟ ಮಾಡಿದ್ದಾರೆ ಎನ್ನಲಾಗ್ತಿದೆ. ನಟ ಮನು ವಿಚಾರದಲ್ಲಿ ಅನ್ನಪೂರ್ಣೇಶ್ವರಿ ಠಾಣೆಯ ಪೊಲೀಸರು ಕೇಸ್ ದಾರಿ ತಪ್ಪಿಸೋ ಪ್ರಯತ್ನ ಅಂತ ಆರೋಪಿಸಿದ್ದ ಸಂತ್ರಸ್ತೆ ಹೇಳಿಕೆ ಸಂಬಂಧ ನಟ ಮಡನೂರು ಮನು ಸುದ್ದಿಗೋಷ್ಠಿ ನಡೆಸಿದ್ರು. ರಿಲೀಸ್ ಆಗಿರುವ ಆಡಿಯೋ ನಂದಲ್ಲ, ನಾನು ಯಾವತ್ತೂ ಯಾರಿಗೂ ಸಾವನ್ನ ಬಯಸಿದವನಲ್ಲ, ನನ್ನನ್ನ ಸಿಲುಕಿಸಲು ಉದ್ದೇಶದಿಂದಲೇ ಡ್ರಿಂಕ್ಸ್ ಕುಡಿಸಿ ಆ ರೀತಿ ಹೇಳಿಸಿದ್ದಾರೆ. ಶಿವಣ್ಣ ನನ್ನನ್ನ ಕ್ಷಮಿಸಿದ್ರೆ ಮುಂದಿನ ಕೆಲಸ ಆರಂಭಿಸ್ತೀನಿ ಅಂತ ಹೇಳಿದ್ದಾರೆ. ಪತ್ನಿಗೆ ಅಶ್ಲೀಲ ಮೆಸೇಜ್ ಕಳಿಸುತ್ತಿದ್ದ ಯುವಕನಿಗೆ ಹಾಸ್ಯ ನಟ ಸಂಜು ಬಸಯ್ಯ ಬುದ್ಧಿವಾದ ಹೇಳಿ ಕಳಿಸಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಇನ್ಸ್ಟಾಗ್ರಾಂನಲ್ಲಿ ವಿಜಯನಗರದ ಮೂಲದ ಯುವಕ ಅಶ್ಲೀಲ ಮೆಸೇಜ್ ಫೋಟೋಗಳನ್ನು ಕಳಿಸ್ತಾ ಇದ್ದ. ಇದನ್ನು ನೋಡಿದ ಸಂಜು ಬಸಯ್ಯ ಬೆಳಗಾವಿಯ ಬೈಲಹೊಂಗಲ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಸದ್ಯ ದೂರು ನೀಡುತ್ತಿದ್ದಂತೆ ಅಲರ್ಟ್ ಆಗಿರುವಂತಹ ಪೊಲೀಸರು ಯುವಕನನ್ನ ಕರೆಸಿ ವಾರ್ನ್ ಮಾಡಿ ಕಳಿಸಿದ್ರು. ಇನ್ನು ಸಂಜು ಬಸಯ್ಯ ಕೂಡ ಯುವಕನಿಗೆ ಬುದ್ಧಿಮಾತು ಹೇಳಿ ಕಳಿಸಿದ್ದಾನೆ. ಕೊಪ್ಪಳದ ಹನುಮಸಾಗರದ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ. ಈ ಮಧ್ಯೆ ಪಟ್ಟಣದಲ್ಲಿ ಕ್ರೆಡಿಟ್ ವಾರ್ ಕೂಡ ಜೋರಾಗ್ತಾ ಇದೆ. ಸ್ಥಳೀಯ ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ಪ್ರಯತ್ನ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ, ಪಟ್ಟಣ ಪಂಚಾಯಿತಿಯಾಗೋಕೆ ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ ಕಾರಣ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ಈ ಕುರಿತು ಪಟ್ಟಣದಲ್ಲಿ ಬ್ಯಾನರ್ ಹಾಕಿ ಕ್ರೆಡಿಟ್ ಪಾಲಿಟಿಕ್ಸ್ ಕೂಡ ನಡೆಸಲಾಗ್ತಾ ಇದೆ. ರಾಮನಗರದ ಶಕ್ತಿ ದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ಕರಗ ಮಹೋತ್ಸವಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜುಲೈ 16ರಂದು ಕೊಂಡ ನಡೆಯಲಿದೆ. 15ರ ರಾತ್ರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ನಟರಾದ ಕ್ರೇಜಿಸ್ಟಾರ್ ರವಿಚಂದ್ರನ್, ಯುವ ರಾಜ್ಕುಮಾರ್ ಸೇರಿ ಹಲವು ನಟರು ಭಾಗಿಯಾಗಲಿದ್ದಾರೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ರಾಜಕಾರಣಿಗಳು ಕೂಡ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡರು. ಕೋಲಾರದ ಅಧಿದೇವತೆ ಆರಾಧ್ಯ ಶಕ್ತಿ ದೇವತೆ ಕೋಲಾರಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಲಾಯಿತು. 3ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಕೋಲಾರದಲ್ಲಿ 1001 ಹಲಸಿನ ಹಣ್ಣಿನಿಂದ ದೇಗುಲವನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಸಾವಿರಾರು ಭಕ್ತರು ಕೋಲಾರಮ್ಮನ ದೇವರ ದರ್ಶನ ಪಡೆದು ಪುನೀತರಾದರು. ದೇವಿಯ ಉತ್ಸವ ಮೂರ್ತಿಗೆ ಹಲಸು ಹಣ್ಣಿನ ಅಲಂಕಾರ ನೋಡುಗರ ಕಣ್ಮನ ಸೆಳೆಯಿತು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಂಬಂಧ ವಿದೇಶಿ ಮಾಧ್ಯಮಗಳಿಗೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸವಾಲ್ ಹಾಕಿದ್ದಾರೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತಕ್ಕೆ ಹಾನಿಯಾಗಿದೆ ಅಂತ ವಿದೇಶಿ ಮಾಧ್ಯಮಗಳು ಹೇಳಿದ್ವು. ಪಾಕಿಸ್ತಾನದ ದಾಳಿಯಿಂದ ಭಾರತದ ಮೂಲಸೌಕರ್ಯಕ್ಕೆ ಆಗಿರೋ ಹಾನಿಗೆ ಒಂದೇ ಒಂದು ಪುರಾವೆ ಕೊಡಿ ನೋಡೋಣ ಅಂತ ಅಜಿತ್ ದೋವಲ್ ಸವಾಲನ್ನು ಹಾಕಿದ್ದಾರೆ. ಇದೇ ವೇಳೆ ನಾವು ಪಾಕಿಸ್ತಾನಿ ವಾಯು ನೆಲೆಗಳಿಗೆ ಹಾನಿ ಮಾಡೋಕೆ ಸಮರ್ಥರಾಗಿದ್ದೇವೆ ಅಂತಾನೂ ಹೇಳಿದ್ರು. ಮಹಾರಾಷ್ಟ್ರ ಸರ್ಕಾರದ ಸಚಿವ ಸಂಜಯ್ ಶಿರ್ಸಾಟ್ ಕೊಠಡಿಯಲ್ಲಿ ಕಂತಿ ನೋಟು ಪತ್ತೆಯಾಗಿದೆ. ವಿಡಿಯೋದಲ್ಲಿ ಅವರು ಬನಿಯನ್ ಮತ್ತು ಶಾರ್ಟ್ಸ್ ಧರಿಸಿ ಹಾಸಿಗೆಯ ಮೇಲೆ ಕುಳಿತು ಸಿಗರೆಟ್ ಸೇದ್ತಾ ಇದ್ರೆ ಪಕ್ಕದಲ್ಲಿ ಸಾಕುನಾಯಿ ಇದೆ. ಕೊಠಡಿಯಲ್ಲಿ ಇರಿಸಲಾಗಿರುವ ಬ್ಯಾಗ್ನಲ್ಲಿ ನೋಟುಗಳ ಬಂಡಲ್ ಪತ್ತೆಯಾಗಿದೆ. ಪ್ರತಿಪಕ್ಷಗಳು ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಆಕ್ಸಿಯಂ 4 ಮಿಷನ್ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತು ತಂಡ ಜುಲೈ 14ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ವಾಪಸ್ ಆಗಲಿದ್ದಾರೆ. ಜೂನ್ 25ರಂದು ಭಾರತದ ಶುಭಾಂಶು ಶುಕ್ಲಾ ಸೇರಿ ಒಟ್ಟು 4 ಗಗನಯಾತ್ರಿಗಳು ಅಮೆರಿಕದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ರು. ಮೊನ್ನೆಯೇ ಭೂಮಿಗೆ ವಾಪಸ್ ಆಗಬೇಕಿತ್ತು, ಆದರೆ 4 ದಿನ ವಿಳಂಬವಾಗಿದ್ದು ಜುಲೈ 14ರಂದು ಬೆಳಗ್ಗೆ ಭೂಮಿಗೆ ಲ್ಯಾಂಡ್ ಆಗಲಿದ್ದಾರೆ. ಇಂಗ್ಲೆಂಡ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ 3ನೇ ಟೆಸ್ಟ್ನಲ್ಲಿ
ಜಸ್ಪ್ರೀತ್ ಬುಮ್ರಾ 5 ವಿಕೆಟ್ ಅನ್ನು ಪಡೆದು ಮಿಂಚಿದ್ದಾರೆ. ಇಂಗ್ಲೆಂಡ್ನ ಮೊದಲ ಇನ್ನಿಂಗ್ಸ್ನಲ್ಲಿ 387 ರನ್ಗಳಿಂದ ಆಲ್ಔಟ್ ಆಯಿತು. ನಂತರ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ದಿನದ ಅಂತ್ಯಕ್ಕೆ 3 ವಿಕೆಟ್ ನಷ್ಟಕ್ಕೆ 145 ರನ್ ಗಳಿಸಿತು. ಕೆಎಲ್ ರಾಹುಲ್ ಅರ್ಧಶತಕ ಗಳಿಸಿದರೆ ರಿಷಬ್ ಪಂತ್ 19 ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ. ಇನ್ನು 3ನೇ ಟೆಸ್ಟ್ನಲ್ಲೂ ದೊಡ್ಡ ಇನ್ನಿಂಗ್ಸ್ ಕಟ್ಟೋಕೆ ಕರುಣ್ ನಾಯರ್ ಫೇಲ್ ಆದರು. ನಟ ಶಿವರಾಜ್ ಕುಮಾರ್ಗೆ 63ನೇ ಹುಟ್ಟುಹಬ್ಬದ ಸಂಭ್ರಮ. ಪತ್ನಿ ಗೀತಾ ಶಿವರಾಜ್ ಕುಮಾರ್ ಜೊತೆ ಕೇಕ್ ಕಟ್ ಮಾಡಿ ಶಿವಣ್ಣ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ರು. ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವಂತಹ ಶಿವಣ್ಣ ನಿವಾಸದಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿತ್ತು. ರಸ್ತೆಯುದ್ದಕ್ಕೂ ಹಾಗೂ ಮನೆ ಬಳಿ ಬ್ಯಾನರ್ ಹಾಕಿ ಪಟಾಕಿ ಸಿಡಿಸಿ ಫ್ಯಾನ್ಸ್ ಸಂಭ್ರಮಿಸಿದ್ರು.